3 ವರ್ಷ ದಾಟಿದೆ ಈ ಹೋರಾಟ. ಫಲವತ್ತಾದಂಥ ಕೃಷಿ ಭೂಮಿಯಲ್ಲಿ ಭಾಳ ಸೀರಿಯಸ್ ಆಗಿ ವ್ಯವಸಾಯ ಮಾಡ್ತಾ ಇರುವಂಥ ರೈತರು ಇಲ್ಲಿ ಇರುವಂಥವರೆಲ್ಲರೂ ಕೂಡ ಎಲ್ಲ 1 ಎಕರೆ 2 ಎಕರೆ 3 ಎಕರೆ ಇರುವಂಥ ಸಣ್ಣ ಹಿಡುವಳಿಗಾರರು ಇಲ್ಲಿ ಫಲಪುಷ್ಪಗಳನ್ನ ಬೆಳೀತಾರೆ, ತರಕಾರಿಯನ್ನು ಬೆಳೀತಾರೆ. ಒಂದು 13,000 ಲೀಟ್ರು ಹಾಲನ್ನ ಉತ್ಪಾದನೆ ಮಾಡಿ ನಗರಗಳಿಗೆ ಇವತ್ತು ಕಳಿಸ್ತಾ ಇದ್ದಾರೆ. ಹಾಗೆ ತುಂಬ ಫಲವತ್ತಾದಂಥ ಬೇಸಾಯ ಪದ್ಧತಿಯನ್ನು ಅಳವಡಿಸ್ಕೊಂಡಿದ್ದಾರೆ. ಇಂಥ ಒಂದು ಸಂದರ್ಭದೊಳಗಡೆಗೆ ಈ ಭೂಮಿಯನ್ನು ಕಸಿಬೇಕು ಅಂತ ಹೇಳ್ಕೊಂಡು ಇದಕ್ಕೆ ರಿಯಲ್ ಎಸ್ಟೇಟ್ ಮಾಫಿಯಾಗಳು ಅಂತಲೇ ಹೇಳ್ಬೇಕಾಗ್ತದೆ. ನಾವು ಅವರ ಕಣ್ಣು ಬಿದ್ದಿದೆ. ಅವರು KIDB ಮುಖಾಂತರ ಈ ಭೂಮಿಯನ್ನು ಕಸಿಬೇಕು ಅಂತೇಳಿ 1777 ಎಕರೆಗೆ KIDB ಮುಖಾಂತರ ನೋಟಿಸನ್ನು ಕೊಟ್ಟಿದ್ದಾರೆ. ಎಲ್ಲ ರೀತಿಯ ಪ್ರಜಾಪ್ರಭುತ್ವ ಮಾದರಿಯ ಹೋರಾಟಗಳನ್ನು ಈ 3-4 ವರ್ಷಗಳಲ್ಲಿ ರೈತರು ಮಾಡಿ ನಮ್ಮ ಭೂಮಿಯನ್ನು ನಾವು ಕೊಡಲ್ಲ, ಬಲವಂತದಿಂದ ಭೂಸ್ವಾಧೀನ ಮಾಡಬೇಡಿ ಅಂತ ಹೇಳಿದ್ರು ಕೂಡ ಸರ್ಕಾರ ತನ್ನ ಹಠಮಾರಿ ಧೋರಣೆಯನ್ನು ಬಿಡ್ತಾ ಇಲ್ಲ. ಇನ್ನೊಂದು ಪ್ರಮುಖವಾದಂಥ ಅಂಶ ಅಂತ ಅಂದರೆ ಈ ಭಾಗದಲ್ಲಿ ದೇವನಹಳ್ಳಿ ಭಾಗದೊಳಗಡೆಗೆ ಏರ್ಪೋರ್ಟ್ಗೆ ಭೂಮಿ ಕೊಟ್ಟಂಥ ರೈತರು ಇಲ್ಲಿದ್ದಾರೆ. ಮತ್ತು ಬೇರೆ ಬೇರೆಯ ಅಭಿವೃದ್ಧಿಯ ಹೆಸರಿನಲ್ಲಿ 1ನೇ ಫೇಸ್ನಲ್ಲಿ ಅಂತ 2ನೇ ಫೇಸ್ನಲ್ಲಿ ಅಂತ 3ನೇ ಫೇಸ್ನಲ್ಲಿ ಅಂತ ಭೂಮಿಯನ್ನು ಕಳ್ಕೊಂಡಂಥ ರೈತರು ಇಲ್ಲಿದ್ದಾರೆ. ಕೊನೆಗೆ ಉಳಿದಿರುವಂಥ 1 ಎಕರೆ 2 ಎಕರೆ 3 ಎಕರೆ ಏನಿದೆ ಅದನ್ನಾದರೂ ನಮಗೆ ಬಿಟ್ಕೊಡಿ, ನಾವು ಅಲ್ಲಿ ಜೀವನೋಪಾಯ ಮಾಡ್ಕೊಳ್ತೀವಿ. ಮತ್ತು ನಮ್ಗೆ ವ್ಯವಸಾಯ ಬಿಟ್ಟರೆ ಬೇರೆ ಏನು ಗೊತ್ತಿಲ್ಲ, ಒಕ್ಲೆಬ್ಬಿಸ್ಬೇಡಿ ಅಂತ ಹೇಳಿ ಹೋರಾಟ ಮಾಡ್ತಾ ಬಂದಿದ್ದಾಗ್ಯೂ ಕೂಡ ಅದಕ್ಕೆ ಸೊಪ್ಪಾಗ್ತಲೇನೆ ಇವತ್ತು ಮತ್ತೆ ನಾವು ತಗೊಂಡೇ ತೀರ್ತೀವಿ ಭೂಮಿನ ಅಂತ ನೋಟಿಸ್ ಮೇಲೆ ನೋಟಿಸು ಕೊಡ್ತಾ ಇರುವಂಥದ್ದು ಭಾಳ ಖಂಡನಾರ್ಹ. ಏನೇ ಆದರೂ ಸರಿಯೇ, ಪ್ರಾಣ ಬಿಟ್ಟರೂ ಸರಿಯೇ, ನಾವು ಭೂಮಿ ಕೊಡೋದಿಲ್ಲ ಅನ್ನುವಂಥ ತೀರ್ಮಾನಕ್ಕೆ ಬಂದು ಇಲ್ಲಿ ರೈತರು ಹೋರಾಟಕ್ಕೆ ಕೂತಿರುವಂಥದ್ದು. ಈ 3